ವರ್ಷಗಳಿಂದ ಸಾಕಷ್ಟು ಸಹಾಯ ಮಾಡ್ತಾ ಬರ್ತಾ ಇದೆ. ಎಲ್ಲ ಸಾಕಷ್ಟು ಅವರಿಗೆ ಸಹಾಯ ಮಾಡೋದ್ರಿಂದ ಸಾಕಷ್ಟು ಒಳ್ಳೆಯದಾಗ್ತಾಯಿದೆ. ಸಾಕಷ್ಟು ಇನ್ನೂ ಹೆಚ್ಚಿನ ದಾನಿಗಳು ಈ ವಿಶ್ವಭಾರತಿಗೆ ಅನುದಾನ ಕೊಟ್ಟು ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಇನ್ನೂ ಮುನ್ನಡೆಸ್ಕೊಂಡು ಹೋಗೋದಕ್ಕೆ ಒಳ್ಳೇದು ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ನಾನು ನಾಕ್ಷಕಳ್ಳಿಲಿರೋದು. ನನಗೆ ನಮ್ಮ ಮನೆಯವರಿಲ್ಲ, ಕೊರೋನಾದಲ್ಲಿ ಇರೋದು. ನನಗೂ ಯಾವುದೇ ಕೆಲಸ ಇಲ್ಲ, ಕಾಣಿಸಲ್ಲ. ಜೊತೆಗೆ ಕಿವಿನೂ ಸ್ವಲ್ಪ ಕೇಳ್ಸಲ್ಲ, ತುಂಬ ಕಮ್ಮಿ ಕೇಳ್ತಿದೆ. ಅದಕ್ಕೂ ಮಿಷಿನ್ ಬೇಕು ಅಂತಾರೆ, ಅದು 25,000 ಅಂತಾರೆ. ಏನು ತೊಗೊಳೋಕ್ಕಾಗಲಿಲ್ಲ. ಈ ಥರ ಎಲ್ಲ ತೊಂದರೆಗಳಿದೆ. ಮಕ್ಕಳೇನು ಸಣ್ಣ ಪುಟ್ಟ ಕೆಲಸ ಮಾಡಿ ಏನೋ ತಂದಾಗ್ತಾರೆ, ಅದು ಊಟ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಮ್ಮ ಮನೆಯಲ್ಲಿ ನಾನು ಬ್ಲೈಂಡ್, ನಮ್ಮ ಮನೆಯವರು ಬ್ಲೈಂಡ್ ಆಗಿದ್ದು ಸಾಕು. ನಾನು ಸುಮಾರು ವರ್ಷಗಳಿಂದ ವಿಶ್ವಭಾರತಿ ಚಾರಿಟಬಲ್ ಟ್ರಸ್ಟ್ ಸಂಸ್ಥೆಗೆ ಬರ್ತಾ ಇದ್ದೀನಿ. ಆದರೆ ತುಂಬ ಸಾರು ತುಂಬ ಮೇಡಮ್ ಮತ್ತು ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಅದಕ್ಕೆ ನನಗೆ ತುಂಬ ಟ್ಯಾಬ್ಲೆಟ್ಸ್ ಬಗ್ಗೆ ಸ್ವಲ್ಪ ದುಡ್ಡು ಸ್ವಲ್ಪ ಪ್ರಾಬ್ಲಮ್ ಬರ್ತಾಯಿದೆ. ಸಹಾಯ ಮಾಡಬೇಕಂತ ಕೋರ್ಕೊಳ್ತಾ ಇದ್ದೀನಿ ನಾನು. ಅದಕ್ಕೆ ಇನ್ನೂ ಹೆಚ್ಚಿನ ಅವರಿಗೆ ಆರೋಗ್ಯ ಕೊಟ್ಟು ಇನ್ನೂ ನಮ್ಮ ಸಮಸ್ಯೆ ಹೆಚ್ಚಿನ ಬೆಳವಣಿಗೆ ಬರಲಿ ಅಂತ ಆಸೆ ಮಾಡ್ಕೊಳ್ತಾ ಇದ್ದೀವಿ ಮೇಡಮ್. ಸರ್ ನಮಸ್ಕಾರ. ನಾವು ಬ್ರೈಂಡು ಕಾಣಿಸಲ್ಲ, ತುಂಬ ಕಷ್ಟದಲ್ಲಿ ಭಾರಿ ಕಷ್ಟದಲ್ಲಿ ತುಂಬ ಕಷ್ಟದಲ್ಲಿ 11 ರೂಪಾಯಿಗೆ ಹತ್ತಿದ್ದೀನಿ. ಊಟಕ್ಕೂ ಇದ್ದಾಗ ಸಾಧಿಸ್ತಾ ಇದ್ದೀನಿ. ಆವಾಗ ಸರ್ ಕಷ್ಟದಲ್ಲಿ ಎಷ್ಟೋ ಭಾರತಿ ಅಂದ್ಬಿಟ್ಟು ಭಾಳ ವರ್ಷ 22 ವರ್ಷದಿಂದ ನಾವು ಬಂದು ರೇಷನ್ನು ಕಿಟ್ಟೆಲ್ಲ ಕೊಡ್ತಾ ಸಹಾಯ ಮಾಡ್ತಿರೋ. ಧನ ಸೇವೆನೂ ಮಾಡಿದ್ದಾರೆ ಪಾಪ. ಕಷ್ಟ ಸುಖಕ್ಕೆ ಏನಾದ್ರು ಹೇಳಿ ಮನೆ 4,000 ರೂಪಾಯಿ ಬಾಡಿಗೆ ಕಟ್ತಾಯಿದ್ದೀನಿ. ನಾನು ಕಷ್ಟದಲ್ಲೇ ಸಮಸ್ಯೆಯಲ್ಲೇ ಒಬ್ಬರು ನಮ್ಮ ಮಿಸ್ಸಸ್ಗೆ ತೀರ್ಕೊಂಬಿಟ್ರು. ಕಷ್ಟದಲ್ಲೇ ನಂಗೆ ಯಾರಿಲ್ಲ, ಮಕ್ಕಳು ಇಬ್ಬರು ಮದುವೆ ಮಾಡಿದ್ದೆ. ನನ್ನ ಕಷ್ಟಕ್ಕೆ ಯಾರು ನೋಡೋ ನಾವು ಒಬ್ಬಳೇ ಪರ್ದಾಗ್ತಾಯಿದ್ದೀನಿ.